ಟಕ ಟಕ ಅಂತ ಒತ್ಬಿಟ್ಟು ಓಪನ್ ಮಾಡ್ಬಿಡ್ತೀನಿ. ಈ ಎಪಿಸೋಡು ಓನ್ಲಿ ಮನೋರಂಜನೆಗಾಗಿ ಮಾತ್ರ, ಯಾರು ಸೀರಿಯಸ್ ಆಗಿ ತಗೋಬೇಡಿ. ಮುಖ್ಯವಾಗಿ ಸರಸ್ವತಿ ಪುತ್ರ ನೀನಪ್ಪ, ಪಾಪ ಹೊಟ್ಟೆಲಿರುವಾಗ ನಿಮ್ಮ ಅಪ್ಪನ ಕೈಲಿ ಎಷ್ಟು ಸರಿ ಒದಿಸ್ಕೊಂಡ್ಯೋ ಏನೋ, ಆ ನೋವಿನ ಜೊತೆ ಈ ನೋವನ್ನು ಸಹಿಸ್ಕೊಬಿಡಪ್ಪ. ಆಮೇಲೆ ರೊಚ್ಗೆದ್ದು ಬುಡಕ್ಕೆ ಕೈ ಹಾಕೊಂಡ್ಬಿಟ್ಯಾ, ಅಂಡರ್ ಗ್ರೌಂಡ್ಗೆ ಕ್ಯಾಮ್ರಾ, ಸಾರಿ ಗಡ್ಡಕ್ಕೆ ಕೈ ಹಾಕೊಂಡ್ಬಿಟ್ಯಾ. ಕನ್ನಡ ಚಿತ್ರರಂಗದಲ್ಲಿ ಪುಟ್ಟಣ್ಣ ಕಣಗಾಲ ಅವರು ಬಿಟ್ರೆ ನೆಕ್ಸ್ಟ್ ಗಡ್ಡ ಬಿಡ್ಕೊಂಡು ಡೈರೆಕ್ಷನ್ ಮಾಡ್ತಾ ಇರೋದು ಏಕೈಕ ವ್ಯಕ್ತಿ ಅಂತ ಅಂದ್ರೆ ನಾನೇ ಕಣ್ರಿ. ಗಡ್ಡ ಬಿಟ್ಟವರೆಲ್ಲ ಪುಟ್ಟಣ್ಣ ಕಣಗಾಲ ಆಗಕ್ಕಾಗಲ್ಲ. ಕೇಳಿಸ್ಕೊಳಪ್ಪ, ನಿಂಗೆ ಹೇಳ್ತಿರೋದು ಶಿವಪ್ರಸಾದ್ ಇವ್ರೆ, ನಮ್ಮ ಎಪಿಸೋಡಲ್ಲಿ ಬರೋ ಡ್ಯೂ ಪ್ರಸಾದ್. ಅಶೋಕ್ ಕೇಣಿ ಅಂತ ಆಲ್ರೆಡಿ ಒಬ್ರು ಇದ್ರಲ್ವಾ, ಅವ್ರಿಗೆ ಯಾಕೆ ಬೇಜಾರು ಮಾಡಿಸೋದು ಅಂದ್ಬಿಟ್ಟು ಅಶೋಕ್ ಕಿತ್ತಾಕ್ಬಿಟ್ಟು ಕೇಣಿ ಮಾಡಿಕೊಂಡು ಗೊತ್ತಾಯ್ತಲ್ಲ, ಇವರು ಕೇಣಿ ಬ್ರದರ್ ಆಫ್ ನಾಣಿ. ಬನ್ನಿ, 2014ರಲ್ಲಿ ಡ್ಯೂ ಪ್ರಸಾದ್ ಅವರು ಮತ್ತೆ ಕೇಣಿ ಅವರು ಒಂದು ಡೀಪ್ ಡಿಸ್ಕಷನ್ ಮಾಡಿದ್ರು. ಹೇಗಿತ್ತು ಅಂತ ತೋರಿಸ್ತೀನಿ. ಓ, ಗಡ್ಡ ಕೆರ್ಕೊಳ್ಳೋ ಶಬ್ದ ಬರ್ತಾ ಇದೆ. ಮೋಸ್ಟ್ಲಿ ನಮ್ಮ ಡೈರೆಕ್ಟ್ರು ಬಾರ್ ಪ್ರಸಾದ ಇರಬೇಕು. ಓ ಏನ್ರಿ ತಬ್ಲನಾಡಿ ಅವರೇ, ನೀವು ಇನ್ನೂ ವೇಷ ಚೇಂಜ್ ಮಾಡಿಲ್ವಾ? ಬಾಲಿವುಡ್ ಹೀರೋಯಿನ್ಗಳು ಸೆಕೆಂಡ್ಗೂ ಬಟ್ಟೆ ಚೇಂಜ್ ಮಾಡೋವಾಗ ವೇಷ ಚೇಂಜ್ ಮಾಡ್ತಾ ಇರ್ಬೇಕ್ರಿ ಅವಾಗವಾಗ. ಇವಾಗ ನನ್ನೇ ನೋಡಿ, ಮೊದಲನೇ ಪಿಕ್ಚರಲ್ಲಿ ದಾಡಿನೇ ಇರಲಿಲ್ಲ, ಇವಾಗ ನೋಡಿ ಒಳ್ಳೆ ದಾಡಿ ಒಳ್ಳೆ ಉತ್ತ ಥರ ಹೇಗೆ ಬೆಳ್ಕೊಂಡ್ಬಿಟ್ಟಿದೆ. ಸಾಕು ನಿಲ್ಲಿಸಿ ಸರ್, ಗಡ್ಡ ಕೆರ್ಕೊಂಡು ಶಾರ್ಟ್ ಇಟ್ಟಿದ್ದು. ನೀವು ಇಷ್ಟು ಇಟ್ಟಿದ್ದಕ್ಕೇನೆ ಆ ಡೈರೆಕ್ಟ್ರು ಸ್ಪೆಷಲ್ಲು 2 ತಿಂಗಳಿಗೆ ಟಿವಿಗೆ ಬಂದ್ಬಿಡ್ತು. ಇದೇ ಥರ ಕೆರ್ಕೊಂಡು ಶಾರ್ಟ್ ಇಟ್ಟರೆ ನೆಕ್ಸ್ಟ್ ಸಿನಿಮಾ ಡೈರೆಕ್ಟಾಗಿ ಥಿಯೇಟ್ರಿಗೆ ಹೋಗದೆ ಟಿ ವಿಲೇ ಬಂದುಬಿಡುತ್ತೆ. ಫಾರ್ ಯುವರ್ ಕೈಂಡ್ ಇನ್ಫಾರ್ಮೇಷನ್, ನನ್ನ ತಬ್ಲಾ ನಾಣಿ ಅಲ್ಲ ಸರ್, ಅವ್ರ ಥರನೇ ಕಾಣೋ ಡೈರೆಕ್ಟ್ರು ಕೇಣಿ. ಕೇಣಿನಾ? ಹ್ಞೂ ಸರ್, ಈ ನೈಸ್ ರೋಡ್ ಹತ್ರ ಐಸ್ ಕಂಡಿ ಮಾರ್ಕೊಂಡು ನಿಂತಿದ್ದೆ. ನನ್ನ ಸೂಟು ಬುಟ್ಟು ಎಲ್ಲ ನೋಡ್ಬಿಟ್ಟು ಜನಗಳು ಅಶೋಕ್ ಕೇಣಿ ಅಂತ ಕರೆಯೋಕ್ಕೆ ಶುರು ಮಾಡಿದ್ರು. ಅಶೋಕ್ ಕೇಣಿ ಅಂತ ಆಲ್ರೆಡಿ ಒಬ್ರು ಇದ್ರಲ್ವಾ, ಅವ್ರಿಗೆ ಯಾಕೆ ಬೇಜಾರು ಮಾಡಿಸೋದು ಅಂದ್ಬಿಟ್ಟು ಅಶೋಕ್ ಕಿತ್ತಾಕ್ಬಿಟ್ಟು ಕೇಣಿ ಮಾಡಿಕೊಂಡೆ. ಹುಷಾರ್ರಿ, ಬೇರೆ ಯಾವ್ದಾರು ಕಿತ್ತಾಕಕ್ಕೆ ಹೋಗ್ಬಿಟ್ಟಿರಾ? ಅಯ್ಯೋ ನಂದಿರಲಿ ಸರ್, ನಿಮ್ಮ ಗಡ್ಡ ಹುಷಾರು, ಯಾರು ಕಿತ್ಕೊಟ್ಬಿಟ್ಟಿರ ಆಮೇಲೆ. ನೋಡ್ರಿ ಕಿಣಿಯವರೇ, ನನ್ನ ಸಿನಿಮಾ ಬಗ್ಗೆ ನೀವೇನು ಬೇಕಾದ್ರೂ ಮಾತಾಡಿ, ಮಲ್ಲಿಕಾ ಶರಾವತ್ಗಿಂತ ಇಷ್ಟಪಡೋ ಈ ಗಡ್ಡದ ಬಗ್ಗೆ ಮಾತ್ರ ಮಾತಾಡಕ್ಕೆ ಹೋಗ್ಬಿಡಿ. ನಂಗೆ ತುಂಬಾ ಕೆಟ್ಟ ಕೋಪ ಬರುತ್ತೆ. ಕನ್ನಡ ಚಿತ್ರರಂಗದಲ್ಲಿ ಪುಟ್ಟಣ್ಣ ಕಣಗಾಲ ಅವರು ಬಿಟ್ರೆ ನೆಕ್ಸ್ಟ್ ಗಡ್ಡ ಬಿಡ್ಕೊಂಡು ಡೈರೆಕ್ಷನ್ ಮಾಡ್ತಾ ಇರೋದು ಏಕೈಕ ವ್ಯಕ್ತಿ ಅಂತ ಅಂದ್ರೆ ನಾನೇ ಕಣ್ರಿ. ಹ್ಞೂ ಸರ್ ಕರೆಕ್ಟು. ಅವ್ರು ಬಿಟ್ಟರೆ ನೀವೇ ಗಡ್ಡ ಬಿಟ್ಕೊಂಡು ಡೈರೆಕ್ಟ್ ಮಾಡ್ತಾ ಇರೋದು. ಆದರೆ ನಿಮ್ಮಿಬ್ರಿಗೂ ಒಂದು ಡಿಫ್ರೆನ್ಸ್ ಇದೆ ಸರ್. ಅವರು ತುಂಬಾ ಸ್ಟ್ರಿಕ್ಟ್ ಡೈರೆಕ್ಟ್ರು, ನೀವು ಸ್ವೀಟ್ ಡೈರೆಕ್ಟ್ರು ಸರ್. ಓ ಹೌದಾ? ಇರುವೆಗಳು ಮುತ್ಕತಾ ಇಲ್ಲ ಅಷ್ಟೇ ಸರ್. ಏನ್ರಿ ಅದು ಗುಣಗ್ತಾ ಇದ್ದೀರಾ? ಏನಿಲ್ಲ ಸರ್, ನೀವು ಗಡ್ಡ ಬಿಟ್ಟ ಮೇಲೆ ನಿಮ್ಮ ಲಕ್ ಎಷ್ಟೊಂದು ಚೇಂಜ್ ಆಗ್ಬಿಡ್ತು ಅಂತ ಹೇಳ್ತಾ ಇದ್ದೀವಿ ಸರ್. ಅದಕ್ಕೆ ರೀ ನೀವು ಗಡ್ಡ ಬಿಡಿ ನಂತರ ಒಳ್ಳೆ ಡೈರೆಕ್ಟರ್ ಆಗ್ಬಿಡ್ತೀರಾ. ಅಯ್ಯೋ ಅವೆಲ್ಲ ಆಗಲ್ಲ ಸರ್, ನಮಗೆ ನಿಮ್ಮ ಥರ ಹುತ್ತು ಥರ ಬೆಳೆಸೋ ಕಲೆ ಗೊತ್ತಿಲ್ಲ ಸರ್. ಕತ್ರಿನ ಕೈ ತೋರಿಸಿದ್ರಲ್ಲ ಟಿವಿಲಿ, ಆ ಶಾಂಪೂನ ಹಾಕ್ರಿ, ಗಡ್ಡ ಉತ್ತ ಏನೋ ಭತ್ತದ ತಲೆ ಥರ ಬೆಳೆಯುತ್ತೆ. ನಿಮ್ದೊಳಗೆ ಕತೆ ಐತಲ್ಲ ಸರ್, ನಮ್ಗೆ ತಲೆಗೆ ಹಚ್ಕೊಳ್ಳೋಕ್ಕೆ ಶಾಂಪು ಗತಿ ಇಲ್ಲ, ಇನ್ನು ಗಡ್ಡಕ್ಕೆ ಎಲ್ಲಿಂದ ತರೋದು ಸರ್? ನನಗೆ ನೀವು ಗಡ್ಡದ ಬಗ್ಗೆ ತುಂಬ ಓದ್ಕೊಂಡಿದ್ದೀರಿ ಅಂತ ಸರ್. PhD ಏನಾದ್ರು ಮಾಡಿದ್ದೀರಾ ಸರ್ ಅದ್ರ ಬಗ್ಗೆ ರಿಸರ್ಚು? ರೀ, ಗಡ್ಡ ಮೀಸೆ ಬಗ್ಗೆ ರಿಸರ್ಚ್ ಮಾಡ್ಕೊಂಡು ಕುತ್ಕೊಳ್ಳೋದಕ್ಕೆ ನಂಗೇನು ಬೇರೆ ಕೆಲಸ ಇಲ್ವೇನ್ರಿ? ನಾನು ಏನಂತ ತಿಳ್ಕೊಂಡಿದ್ದೀರಾ? ಹಾಂ ಸರ್ ಬೇಜಾರು ಮಾಡ್ಕೊಬೇಡಿ ಸರ್. ಮೊನ್ನೆ ನೀವೇ ಅಲ್ವಾ ಸರ್, ಡಬ್ಬಿಂಗ್ ಬರಲಿ ಚೆನ್ನಾಗಿರುತ್ತೆ, ಕನ್ನಡ ಇಂಡಸ್ಟ್ರಿಗೆ ಒಳ್ಳೇದಾಗುತ್ತೆ, 26 ವರ್ಷ ರಿಸರ್ಚ್ ಮಾಡಿದ್ದೀನಿ ಅಂತ ನೀವೇ ಅಲ್ವಾ ಹೇಳಿದ್ದು, ಅದಕ್ಕೆ ಸರ್ ಕೇಳಿದ್ದೆ. ಓ ನೋಡಿದ್ರಾ, ನಾನು ಸೃಷ್ಟಿ ಮಾಡಿರೋ ಪಾತ್ರಗಳು ನನಗೆ ಹೇಗೆ ಹೊಡಿತಾ ಇದೆ ಅಂತ. ನೀವು ಸೃಷ್ಟಿ ಮಾಡಿದ ಪಾತ್ರ ತಬ್ಲಾ ನಾಣಿದ್ದು ಸರ್, ನಂದಲ್ಲ. ನನ್ನ ಪಾತ್ರ ಸೃಷ್ಟಿ ಮಾಡಿದ್ದು ನಮ್ಮ ಡೈರೆಕ್ಟ್ರು. ಅಂದಾಗೆ ಏನು ರಿಸರ್ಚ್ ಮಾಡ್ತಾ ಇದ್ದೀರಾ ಸರ್ ನೀವು? ಮೋಸ್ಟ್ಲಿ ಫ್ರೀಯಾಗಿ ಸಿಕ್ಕಾಪಟ್ಟೆ ಬಿಲ್ಡಪ್ ತಗೋತಾ ಇದ್ದೀರಾ ಅನ್ಸುತ್ತೆ ನನಗೆ. ರೇ, ನಾನು ಜೋಗಿ ಸಿನಿಮಾ ಡೈರೆಕ್ಟರ್ ಪ್ರೇಮ್ ಅನ್ಕೊಂಡಿದ್ದೀರಾ? ಮುಹೂರ್ತ ದಿನಕ್ಕಿಂತ ಮುಂಚೆನ ಬಿಲ್ಡಪ್ ತೊಗೊಳೋದಿಕ್ಕೆ ಎಲ್ಲ ಒಂದು ಹದ್ದಕ್ಕೆ ಬಂದಿದೆ. ಆಮೇಲೆ ಏನು ಅಂತ ನಾನು ತೋರಿಸ್ತೀನಿ. ಅದೇ ಸಬ್ಜೆಕ್ಟ್ ಹಿಡ್ಕೊಂಡು ಒಂದು ಸಿನಿಮಾ ಅಂತ ಮಾಡ್ತೀನಿ, ನೋಡ್ತಾ ಇರಿ. ಸರ್ ಮಾಡೋದು ಮಾಡ್ತೀರಿ, ನಮ್ಮ ಜಗ್ಗೇಶ್ ಅವ್ರನ್ನ ಹೀರೋ ಹಾಕೊಂಡು ಮಾಡಿಬಿಡಿ ಸರ್. ನಿಮ್ಮಿಬ್ರು ಕಾಂಬಿನೇಷನು ಸೂಪರ್ ಸರ್. ಸಿನಿಮಾ ಡಬ್ಬದಲ್ಲಿ 100 days ಓಡ್ಬಿಡುತ್ತೆ ಸರ್. ನೋಡ್ರಿ, ಜಗ್ಗೇಶ್ ಅವ್ರಿಗೆ ಸಿನಿಮಾ ಮಾಡಲ್ಲ ಕಣ್ರಿ ಇವಾಗ, ಅವ್ರಿಗೂ ನಮಗೂ ಅಷ್ಟಕ್ಕಷ್ಟೇ. ಅಲ್ರಿ ಕೇಳಿಯವ್ರೆ, ಈಗ ಪ್ರೊಡ್ಯೂಸರ್ನ ಹುಡುಕ್ತಾ ಕೂತಿರ್ತೀರೋ, ಸಿನಿಮಾ ಸ್ಟಾರ್ಟ್ ಮಾಡಿದ್ರೆ ಎಣ್ಣೆ ಗಿಣ್ಣೆ ಹಾಕಿಸ್ತೀರೋ? ನಿಮ್ಗೆ ಬರೀ ಎಣ್ಣೆದೇ ಚಿಂತೆ ಆಗೋಯ್ತು. ಮೊದಲು ಒಳ್ಳೆ ಪ್ರೊಡ್ಯೂಸರ್ ಸಿಗ್ಲಿ ಇರಿ ಸರ್, ಅವ್ರದೇ ಖರ್ಚಲ್ಲಿ ನಿಮ್ಗೆ ಎಣ್ಣೆನೂ ಹಾಕಿಸ್ತೀನಿ, ಒಂದು ದಾರಿನೂ ತೋರಿಸ್ತೀನಿ ಬಿಡಿ ಸರ್. ಏನ್ರಿ, ಬಾರ್ ಪ್ರಸಾದ್ಗೆ ಬಾರದಾರಿ ತೋರಿಸ್ತೀರಾ ನೀವು? ಎಣ್ಣೆ ಸಾರಾಯಿ ಮೇಲೆ ಕಾವ್ಯಾತ್ಮಕವಾಗಿ ಗೀತೆ ಸೃಷ್ಟಿ ಮಾಡಿದವ್ ನಾನು. ಭಟ್ರು ಬರೆದಿರೋ ಹಾಡು ಕೂಡ ಆ ಲೆವೆಲ್ಗೆ ಫೇಮಸ್ ಆಗಿಲ್ಲ, ಗೊತ್ತಾ ನಿಮ್ಗೆ? ಅಯ್ಯೋ ಅಷ್ಟೊಂದು ಹೀಟ್ ಆಗಿಬಿಡಿ ಸರ್ ನೀವು. ಮೊದಲೇ ಸಮ್ಮರು, ತಡ್ಕೊಳಕ್ಕಾಗಲ್ಲ. ನೀವು ನಗ್ತಾ ಇರ್ಬೇಕು ಸರ್ ಯಾವಾಗಲೂ ನೀವು. ಸೂಪರ್ ಸರ್, ನೀವು ನಕ್ಕಿದ್ರೆ ಹೆಂಗಿರುತ್ತೆ ಗೊತ್ತಾ? ಈ ಕೆರೆ ಡ್ಯಾಮ್ ಎಲ್ಲ ಒಟ್ಟಿಗೆ ಹೊಡ್ಕೊಂಬಂದಂಗೆ ಇರುತ್ತೆ. ಅಲ್ಲ ನೀವು ಅನ್ಕೊಬೋದು ಇನ್ನು ಕಣ್ಣಿಲ್ಲ ಹೆಂಗಪ್ಪ ಗೊತ್ತಾಗುತ್ತೆ ಅಂತ. ನಾವು ಎಲ್ಲಿಂದ ನೋಡ್ತೀವಿ ಬಿಡಿ ಸರ್. ಆ ಸನಿ ನೀರಲ್ಲಿ ಮೈ ಮೇಲೆ ಬಟ್ಟೆ ನಿಲ್ಲಲ್ಲ, ನಿಮಗೆ ಬಾಯಿ ನೀರಲ್ಲ. ಏನು ಖರಾಬಾಗಿ ಮಾತಾಡ್ತೀರಿ ನೀವು? ಸರ್ ಮಾತೇ ಬಂಡವಾಳ ಸರ್ ನಮಗೆ, ನಿಮ್ಗಂತೂ ನಿಮ್ಮ ನಗುನೇ ಬಂಡವಾಳ. ಅದಿರಲಿ ಬಿಡಿ ಸರ್. ಅದು ಸರಿ, ನೀವು ಸಿನಿಮಾ ಮಾಡೋದೆಲ್ಲ ಬಿಟ್ಬಿಟ್ಟು ಯಾವುದೋ ಡ್ಯಾನ್ಸ್ ರಿಯಾಲಿಟಿ ಶೋಗೆಲ್ಲ ಬಂದು ಕುತ್ಕೊಂಡ್ಬಿಟ್ಟಿದ್ದೀರಿ ಸರ್ ಡ್ಯಾನ್ಸ್ ಮಾಡೋಕ್ಕೆ. ಯಾಕೆ ಸರ್, ಯಾರು ಪ್ರೊಡ್ಯೂಸರ್ ಸಿಕ್ಕಿಲ್ವಾ ಸಿನಿಮಾ ಮಾಡೋಕ್ಕೆ? ಪ್ರೊಡ್ಯೂಸರ್ ಏನ್ರಿ ಕ್ಯೂ ಅಲ್ಲಿ ನಿಂತಿದಾರ ಸಿನಿಮಾ ಮಾಡ್ಕೊಡಿ ಅಂತ? ಮತ್ತೆ ಅವ್ರನ್ನೆಲ್ಲ ಚೇರಾಗಿ ಕೂರಿಸ್ಬಿಟ್ಟು ಕತೆ ಹೇಳೋದಲ್ವ ಸರ್ ನೀವು? ಸಿನಿಮಾ ಮಾಡೋದಕ್ಕೆ ಕಥೆನೇ ಇಲ್ವಲ್ರಿ?
ಅಯ್ಯೋ ನೀವು ಮುಂಚೆ ಮಾಡಿ ಸಿನಿಮಾಗಳಲ್ಲಿ ಕಥೆಯಲ್ಲಿತ್ತು ಸರ್, ರೇಡಿಯೋ ನಾಟಕ ಇದ್ದಂಗೆ ಇತ್ತು ಅಂದ್ರೆ ಜನಗಳು. ಡೈಲಾಗ್ ಬರ್ಬಿಡಿ, ಸಿನಿಮಾ ಆಗೋಗ್ಬಿಡುತ್ತೆ. ಬರೀಬೋದು ಕಣ್ರಿ, ಈ ರಿಯಾಲಿಟಿ ಶೋಗೆ ಬಂದಾದ್ಮೇಲೆ ಮೆದ್ಲಿಗೆ ಕೆಲಸನೇ ಇಲ್ಲ. ಏನಕ್ಕೆ ಕೆಲಸ ಕೊಡದಿದ್ರು ಪರವಾಗಿಲ್ಲ ಸರ್, ಡೈರೆಕ್ಟರ್ ಅದವನು ಕೈಗೆ ಮತ್ತು ತಲೆಗೆ ಕೆಲಸ ಕೊಡಲೇಬೇಕು ಸರ್. ರೀ ಇದೆಲ್ಲ ನಾನು ನಿಮ್ಮ ಹತ್ರ ಇಳಿಸ್ಕೋಬೇಕನ್ರಿ? ಬನ್ನಿ, ಇಲ್ಲೇ ಪಕ್ಕದಲ್ಲಿ ಶ್ವೇತಾ ಬಾರ್ ಇದೆ, ಅಲ್ಲೊಂದು 2 ಪೆಗ್ ಹಾಕೊಂಡು ಕತೆ ಬಗ್ಗೆ ಡಿಸ್ಕಷನ್ ಮಾಡೋಣ. ದುಡ್ಡು ನೀವೇ ಕೊಡಿ, ನಂದೇನು ಅಭ್ಯಂತರ ಇಲ್ಲ. ನಿಮ್ದೊಳ್ಳೆ ಕತೆ ಐತಲ್ಲ ಸರ್, ಕಾಫಿಗೆ ಕಾಸಿಲ್ಲ, ಬಿರಿಯಾನಿ ಕೇಳ್ತಾ ಇದ್ದೀರಾ ಸರ್. ನಮ್ಮ ಹೀರೋಯಿನ್ನು ಬನ್ನಿ ಸರ್ ಕತೆ ಬಗ್ಗೆ ಡಿಸ್ಕಸ್ ಮಾಡೋಣ ಅಂದರು, ಅಲ್ಲಿ ಹೋಗಿ ಬರೋಕ್ಕೂ ನನ್ನ ಹತ್ರ ಕಾಸಿಲ್ಲ ಸರ್, ನೋಡ್ಕೊಳ್ಳಿ ಸರ್. ಅದಕ್ಕೆ ರೀ ಹೇಳೋದು, 1-2 ಸಿನಿಮಾ ತಂದು ಡಬ್ ಮಾಡಿ ದುಡ್ಡು ಕಾಸಿಗೆಲ್ಲ ಸೇಫ್ ಆಗ್ಬೋದು, 1-2 ತಿಂಗಳು ಆರಾಮಾಗಿ ಇರ್ಬೋದು. ಓ, ನೀವು ಯಾಕೆ ಡಬ್ಬಿಂಗ್ ಬೇಕು ಅಂತ ಕೇಳ್ತಾ ಇದ್ರಿ ಅಂತ ಗೊತ್ತಾಗದ್ ಬಿಡಿ ಸರ್. ಗೊತ್ತಾಗೋಯ್ತಾ? ಅಮ್ಮ ಜಗನ್ಮಾತೆ, ಕನ್ನಡಕ್ಕೆ ಯಾವಾಗಮ್ಮ ಬರ್ತೀಯ ತಾಯೇ? ಕನ್ನಡಕ್ಕೆ ಸಿನಿಮಾನ ನಾನು ತಗೊಂಡು ಬರ್ತೀನಿ. ಮನೆ ಮಠ ಆಸ್ತಿ ಪಾಸ್ತಿ ಎಲ್ಲ ನೋಡ್ಬಿಟ್ಟಿರ್ತೀನಿ.